ಸ್ವಾಮಿ ಅಂತ, ಊರು ತಿಪ್ಟೂರು, ಸಿಂಹಾಸನ ಚಿತ್ರ ನಿರ್ದೇಶಕ. ನಾನು ತುಂಬಾ ಕಿರುತೆರೆಯಲ್ಲಿ ಹಿರುತೆರೆಯಲ್ಲೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡಿದ್ದೀನಿ, ಗೋಸಿ ಹಂಗೆ ಡೈಲಾಗ್ ರೈಟ್ ಮಾಡಿದ್ದೀನಿ. ಈ ಸಿನಿಮಾದಲ್ಲಿ ಒಂದು ಪೊಲಿಟಿಕಲ್ ಡ್ರಾಮಾ ತಗೊಂಡು ಮಾಡ್ತಾ ಇದ್ದೀನಿ. ಒಬ್ಬ ಸಾಮಾನ್ಯ ವ್ಯಕ್ತಿ ಯಾವ ರೀತಿ ಪೊಲಿಟಿಕಲ್ಲಿ ಬೆಳಿತಾನೆ ಅನ್ನೋದೊಂದು ಸ್ಟೋರಿ ಮಾಡ್ಕೊಂಡು ಇದು ಮಾಡ್ತೀನಿ ಸರ್. ಪೊಲಿಟಿಕಲ್ ಡ್ರಾಮಾ ಶೂಟಿಂಗು ಬೆಂಗಳೂರು, ಮೈಸೂರು, ಚನ್ನಪಟ್ಟಣ ಸರ್. ಚಂದ್ರು ಅವರು ಇದ್ದಾರೆ, ರೇಷ್ಮಾ ಅವರು ಇದ್ದಾರೆ, ಸಂಜಯ್ ಅಂತ ಸಣ್ಣಕ್ಕಿ ಅವ್ರು ಮಾಡ್ತಾ ಇದ್ದಾರೆ. ಇನ್ನು ಇದೇ ಕಾಲದಲ್ಲ ಮಾಡೋದು ಸರ್. ನಾಳೆ ಸರ್ ಬೆಂಗಳೂರು, ಮೈಸೂರು, ಚನ್ನಪಟ್ಟಣ ಸರ್. ಇದೇ ಕಾಲ ಇನ್ನೂ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಸೊ ಇದು ನನ್ನ ಸೆಕೆಂಡ್ನೇ ಮೂವಿ. ಸೊ ಸರ್ ಸ್ಕ್ರಿಪ್ಟ್ ಹೇಳಿದಾಗ ನಂಗೆ ತುಂಬ ಹ್ಯಾಪಿ ಆಯಿತು. ಸೊ ಇದು ನನ್ನ ಪೊಲಿಟಿಕಲ್ ಬ್ಯಾಕ್ಗ್ರೌಂಡು. ಸೊ ಹಿರಿಯಲ್ಲಿ ಎಲ್ಲ ಹೇಳಬೇಕಾದ್ರೆ ತುಂಬ ಹ್ಯಾಪಿ ಅನ್ನಿಸ್ತು ನನಗೆ. ಹವರ್ಡ್ ಮೂವಿ ಒಂದು ಕಂಪ್ಲೀಟ್ ಆಗಿದೆ. ಇದು ಎರಡನೇ ಮೂವಿ ಸರ್. ನನ್ನ ಹೆಸರು ಚಂದ್ರು ಅಂತ. ಸೊ ಮುನೇಶ್ವರ ಪ್ರೊಡಕ್ಷನ್ಸ್ ಅಂತ ನನ್ನ ಬ್ಯಾನರ್ಲೇ ಮಾಡ್ತಾ ಇರೋದು ಸಿನಿಮಾ. ಸೊ ಇವರು ಒಂದು ಸಾಮಾನ್ಯದ ವ್ಯಕ್ತಿ ಪೊಲಿಟಿಕಲ್ ಬಂದು ಹೆಂಗ್ ಬೆಳಿತಾನೆ ಅನ್ನೋದು ಕಾನ್ಸೆಪ್ಟು. ಆಮೇಲೆ ಎರಡನೇದಾಗಿ ಡೈರೆಕ್ಟರ್ ಬಂದು ನನಗೆ ತುಂಬಾ ಒಂದು 10-15 ವರ್ಷದಿಂದ ಸ್ನೇಹಿತರಿಬ್ಬರು. ಸೊ ಒಂದು ಒಳ್ಳೆ ಸಿನಿಮಾ ಮಾಡೋಣ ಸರ್ ಅಂತ ಹೇಳಿದ್ರು, ಅದಕ್ಕೆ ಸಿನಿಮಾ ಮಾಡ್ತಾ ಇದ್ದೀವಿ ಸರ್. ಸಿನಿಮಾ ಸರ್ ನಂದು ಮೊದಲು ನಿಂತಿದೆ, ಎಲ್ಲ ಅದೆಲ್ಲ ನಿಂತಿದೆ. ಜನ ಅಂತ ಒಂದು ಮಾಡಿದೆ, ಆಮೇಲೆ ಡೋಬಿಗಡ್ ಅಂತ ಮಾಡಿದೆ, ಎಲ್ಲ ಸಿನಿಮಾ ಮಾಡಿದೆ. ಅದು ಇರೋದೇ ಆಮೇಲೆ ಚಾನಲ್ 10 ವರ್ಷ ಕೆಲಸ ಮಾಡಿದೆ ನಾನು, ಕೆಲಸ ಮಾಡಿದ್ದೀನಿ. ಸೊ ಹಾಗಾಗಿ ಇದು ಓನ್ ಪ್ರೊಡಕ್ಷನ್ ಆಗಿ ಪ್ರೊಡ್ಯೂಸ್ ಮಾಡ್ಬೇಕಂತ ಏನು ಆಕ್ಟಿಂಗ್ ಮಾಡ್ಬೇಕು ಅಂತ ಸರ್. ಆಕ್ಟಿಂಗ್ ಮಾಡ್ಬೇಕಂತ ನನಗೆ ಅವಾಗಿಂದಾನೆ ಹುಚ್ಚಿದೆ, ತುಂಬಾ ಹುಚ್ಚಿದೆ. ಸಿನಿಮಾ ಅಂದ್ರೆ ತುಂಬಾ ಹುಚ್ಚು. ಯಾಕಂದ್ರೆ ಸಿನಿಮಾಗೋಸ್ಕರನೇ ನಾನು ಅವಾಗಿಂದ ಚಾನಲ್ ಅಲ್ಲಿ ಕೆಲಸ ಮಾಡಿದ್ರೆ ಸಿನಿಮಾಗೋಸ್ಕರ. ಸರ್ ನನ್ನ ಹೆಸರು ಮಾಸ್ತಿಗೌಡ ಅಂತ, ಚನ್ನಪಟ್ಟಣ ಮೂಲ. ಈಗ ಚಂದ್ರು ಅವರು ಹೊಸ ಸಿನಿಮಾ ತೆಗಿಬೇಕು ಅಂತ ಹೇಳಿ ಸಿಂಹಾಸನ ಸಿನಿಮಾವನ್ನು ನಿರ್ವಹಿಸ್ತಾ ಇದ್ದಾರೆ. ಅದರಿಂದ ಅವ್ರಿಗೆ ಆಶೀರ್ವಾದ ಮಾಡಲು ನಾನು ಬಂದಿದ್ದೀನಿ ಅಂತ ಹೇಳ್ತೇನೆ.